ಆತ್ಮೀಯ ನನ್ನೆಲ್ಲ ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ನಿನ್ನೆ ಒಂದು ತರಗತಿಯೊಳಗೆ ಭೂಸೇನೆಯ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದೆ. ಇವತ್ತಿನ ತರಗತಿಯೊಳಗೆ ನೌಕಾಪಡೆಯ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾವೆ. ಈ ಒಂದು ತರಗತಿಯೊಳಗೆ ಏನೆಲ್ಲ ಚರ್ಚೆ ಮಾಡ್ತಾವಪ್ಪ ಅಂದ್ರೆ ಭಾರತದಲ್ಲಿ ಹಡಗು ನಿರ್ಮಾಣ ಕೇಂದ್ರಗಳ ಬಗ್ಗೆ, ಕೆಲವೊಂದು ಯುದ್ಧ ನೌಕೆಗಳ ಬಗ್ಗೆ, ಜೊತೆಗೆ ಆ ಭಾರತೀಯ ನೌಕಾಪಡೆಯ ಒಂದು ತರಬೇತಿ ಕೇಂದ್ರಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಭಾರತೀಯ ನೌಕಾಪಡೆಯ ಬಗ್ಗೆ ಒಂದೊಂದೇ ಮಾಹಿತಿಯನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ರಾಷ್ಟ್ರದ ರಕ್ಷಣೆ ಇತರ ದೃಷ್ಟಿಯಿಂದ ಭೂಸೇನೆಯು ಎಷ್ಟೊಂದು ಪ್ರಮುಖ ಪಾತ್ರ ನಿರ್ವಹಣೆ ಮಾಡ್ತಾ ಹೋಗ್ತಿತ್ತು, ಅಷ್ಟೇ ಒಂದು ಮಹತ್ವದ್ದು ಯಾರು ನೋಡ್ತಾ ಹೋಗ್ತಪ್ಪ ಅಂದ್ರೆ ಈ ನೌಕಾಪಡೆಯದು ನೋಡ್ತಾ ಹೋಗ್ತೈತಿ. ಜೊತೆಗೆ ಭಾರತದ ಒಂದು ದ್ವೀಪಗಳನ್ನು ಒಳಗೊಂಡಂತೆ ನಾವು ಎಷ್ಟು ಕಿಲೋಮೀಟ್ರ್ ನೋಡ್ತಾ ಹೋಗ್ತಪ್ಪ ಅಂದ್ರೆ 7516.60 ಕಿಲೋಮೀಟರ್ ಏನದು ದ್ವೀಪಗಳನ್ನು ಒಳಗೊಂಡೈತಿ. ದ್ವೀಪಗಳನ್ನು ಬಿಟ್ಟಪ್ಪ ಅಂದ್ರೆ 6100 ಕಿಲೋಮೀಟರ್ಗಳನ್ನು ನೋಡ್ತಾ ಹೋಗ್ತೀವಿ. ಸಿಂಪಲ್ಲಾಗಿ ಹೇಳೋದಾದರೆ ಈ ಒಂದು ಕರಾವಳಿಗೆ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ಬಿಡ್ತೀನಿ. ಭಾರತದ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರೋದು, ಕಡಿಮೆ ತೀರ ಹೊಂದಿರೋದು ಏನಲ್ಲ 6100 ಕಿಲೋಮೀಟ್ರ್ ಭಾರತದ ಕರಾವಳಿ ತೀರ. ಹಾಗಾದ್ರೆ ಅತಿ ಹೆಚ್ಚು ಕರಾವಳಿ ತೀರ ಯಾರ್ದಪ್ಪ ಅಂದ್ರೆ ಗುಜರಾತ್ ಅಂತ ಹೇಳ್ತಾವೆ ಬಾಯ್ಬಿಟ್ಟು. ಎಷ್ಟೈತೆ ಅಂತ ಹೇಳಂಗಲ್ಲ, ಏನಲ್ಲ ಸಿಂಪಲ್, ಇದನ್ನ ಈ ಕಡೆ ತೆಗರಿ, ಇದನ್ನ ಈ ಕಡೆ ತೆಗರಿ. ಎಷ್ಟಾಯ್ತು 1600 ಕಿಲೋಮೀಟ್ರ್ ಅಂದ್ರೆ 1600 ಕಿಲೋಮೀಟ್ರ್ ಯಾವುದು ಗುಜರಾತ್. ಕಡಿಮೆ ಯಾವುದಪ್ಪ ಅಂದ್ರೆ ಗೋವಾ ಎಷ್ಟೈತಿ 1600 ಐತಲ್ಲ, ಇದನ್ನು ಕೆಡಿಸ್ರಿ ಎಷ್ಟಾಯ್ತು 110. ಇಷ್ಟ ಚೀದಾಗ ಬರ್ತೈತಿ ಎರಡು, ಇದು ಗುಜರಾತ್ ಇದು ಗೋವಾ. ಅತಿ ಹೆಚ್ಚು ಕರಾವಳಿ ಗುಜರಾತ್, ಕಡಿಮೆ ಗೋವಾ 1600 100. ಇದನ್ನು ಇನ್ನೇ ಮೆಟ್ ನೋಡಿಕ್ಯಾರ ಏನಾಗಲ್ಲ. ಇಷ್ಟ ಆಯ್ತಾ. ಈಗ ಏನಪ್ಪ ಮುಂದಕ್ಕೆ ಹೋಗೋಣ. ಈ ಒಂದು ಕರಾವಳಿ ತೀರವನ್ನು ಒಳಗೊಂಡಂತೆ ಒಟ್ಟಾರೆಯಾಗಿ ದ್ವೀಪಗಳು ಸೇರಿಕೊಂಡು 7516.60 ಕಿಲೋಮೀಟರ್ ದ್ವೀಪಗಳನ್ನು ಬಿಟ್ಟಪ್ಪ ಅಂದ್ರೆ 6100 ಕಿಲೋಮೀಟರ್ ನಮ್ದು ಏನಪ್ಪ ಭಾರತ ದೇಶದ ಒಂದು ಕರಾವಳಿ ತೀರ. ಈ ಒಂದು ಕರಾವಳಿ ತೀರವನ್ನು ರಕ್ಷಿಸಲು ಬಲಿಷ್ಠವಾದಂಥ ನೌಕಾಪಡೆ ಏನು ಮಾಡಿತ್ತಪ್ಪ ಅಂದ್ರೆ ನಮ್ಮ ದೇಶವನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತು. ಜೊತೆಗೆ ಹಾಗಾದರೆ ಈ ನೌಕಾಪಡೆಯ ಒಂದು ಕೇಂದ್ರ ಕಚೇರಿ ಎಲ್ಲಿ ನೋಡ್ತಾ ಹೋಗ್ತಪ್ಪ ಅಂದ್ರೆ ಇದು ಕೂಡ ಎಲ್ಲೈತಪ್ಪ ಅಂದ್ರೆ ದೆಹಲಿಯೊಳಗೈತಿ. ದೆಹಲಿಯೊಳಗೈತಿ. ಜೊತೆಗೆ ಈ ಒಂದು ನೌಕಾಪಡೆಯ ಒಂದು ಧ್ಯೇಯವಾಕ್ಯ ಐತಿ. ಯಾವ ರೀತಿ ಭೂಸೇನೆಯ ಧ್ಯೇಯವಾಕ್ಯ ನೋಡ್ತಾ ಹೋಗ್ತೀವಿ ಅಂದ್ರೆ ಸೇವಾ ಪರಮೋ ಧರ್ಮ, ಅಂದ್ರೆ ಸ್ವಂತಕ್ಕಿಂತ ಸೇವೆಯೇ ಮೊದಲು ಅಂತ ಹೇಳ್ತಾ ಹೋಗ್ತಿಲ್ಲ. ಅದೇ ರೀತಿ ಈ ಶಂ ವರುಣ ಏನು ರೀ ಇದು ಮಂತ್ರ ಏನ್ರಿ ಅಲ್ಲಿ ಮಂತ್ರ ಅಲ್ಲಿದೆ ಧ್ಯೇಯವಾಕ್ಯ. ಅಂದ್ರೆ ಧ್ಯೇಯವಾಕ್ಯ ಅಂದ್ರೆ ಏನಪ್ಪ ಅಂದ್ರೆ ವರುಣ ಅಂತ ಏನಪ್ಪ ಅಂದ್ರೆ ಬಲದೇವನಾದಂಥ ವರುಣನು ನಮ್ಮನ್ನು ಏನು ಮಾಡಬೇಕು ಆಶೀರ್ವಾದ ಮಾಡಲಿ ಅಂತಂದು ಹೇಳ್ತಾ ಹೋಗ್ತಾರೆ. ವರುಣ ಅಂದರೆ ಏನಪ್ಪ ಮಳೆ ಅಂತ ಅರ್ಥ, ಮಳೆರಾಯ ಅಂತ. ಅಂದರೆ ಅಂದ್ರೆ ನಮ್ಮ ಒಂದು ಜಲದೇವನಾದಂಥ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ವರುಣನು ನಮ್ಮನ್ನು ಏನು ಮಾಡಬೇಕು ಆಶೀರ್ವಾದ ಮಾಡಬೇಕು ಅನ್ನೋದು ಈ ಒಂದು ನೌಕಾಪಡೆಯ ಧ್ಯೇಯವಾಕ್ಯವನ್ನು ನೋಡ್ತಾವೆ. ಹಾಗಾದ್ರೆ ನೌಕಾಪಡೆಯ ಮುಖ್ಯಸ್ಥರನ್ನು ಏನಂತ ಕರಿತೀವಿ ಅಂತ ಹೇಳಿದ್ವಿ. ಏನಂತ ಕರಿತಿದ್ವಿ? ಅಡ್ಮಿರಲ್ ಅಂತ ಕರಿತಾ ಹೋಗ್ತೀವಿ. ಏನಂತ ಕರಿತೀವಿ? ಅಡ್ಮಿರಲ್. ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ನೋಡ್ತಾ ಹೋಗ್ತೀವಿ. ಧ್ಯೇಯವಾಕ್ಯ ವರುಣ ಅಂತ ನೋಡ್ತಾ ಹೋಗ್ತೀವಿ. ಮುಖ್ಯಸ್ಥರನ್ನು ಅಡ್ಮಿರಲ್ ಅಂತಂದು ಕರಿತಾ ಹೋಗ್ತೀವಿ. ಜೊತೆಗೆ ಯಾವ ರೀತಿ ನಾವು ಭೂಸೇನೆಯ ಒಂದು ಆಡಳಿತ ಸಮಗ್ರ ದೃಷ್ಟಿಯಿಂದ 7 ಕಮಾಂಡ್ಗಳನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ನೌಕಾಪಡೆಯನ್ನು ಏನು ಮಾಡ್ತಾ ಹೋಗ್ತಾರೆ 3 ಪ್ರಾಂತೀಯ ಅಥವಾ ಏರಿಯಾ ಅಥವಾ ಪ್ರಾಂತೀಯ ಕಮಾಂಡ್ಗಳಾಗಿ ವಿಭಾಗ ಮಾಡ್ತಾ ಹೋಗ್ತಾರೆ. ಯಾವ ರೀತಿಯಪ್ಪ ಅಂದ್ರೆ ಒಂದೇದು ಪಶ್ಚಿಮ ನೌಕಾ ಕಮಾಂಡ್ ಅಂದ್ರೆ ಮುಂಬೈನೊಳಗೆ ನೋಡ್ತಾ ಹೋಗ್ತೀವಿ. ಕೇಂದ್ರ ಕಚೇರಿಯಲ್ಲಿ ಐತಪ್ಪ ಅಂದ್ರೆ ಮುಂಬೈದೊಳಗೆ. ಪೂರ್ವ ಕಮಾಂಡ್ ಎಲ್ಲಿ ನೋಡ್ತಾ ಹೋಗ್ತೀವಿ? ವಿಶಾಖಪಟ್ಟಣ, ಎಲ್ಲಿ ಆಂಧ್ರ ಪ್ರದೇಶ ರಾಜ್ಯದೊಳಗೆ. ದಕ್ಷಿಣ ನೌಕಾ ಕಮಾಂಡ್ ಎಲ್ಲಿ? ಕೊಚ್ಚಿನ್, ಎಲ್ಲಿ ನೋಡ್ತಾ ಹೋಗ್ತೀವಿ? ಕೊಚ್ಚಿನ್. ಪಶ್ಚಿಮದೊಳಗೆ ಮುಂಬೈ, ಪೂರ್ವದೊಳಗೆ ವಿಶಾಖಪಟ್ಟಣ, ದಕ್ಷಿಣದೊಳಗೆ ಕೊಚ್ಚಿನ್ ಎಂಬಲ್ಲಿ ಈ ಒಂದು ನೌಕಾಪಡೆಯ 3 ಕಮಾಂಡ್ಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಪೂರ್ವ ಕಮಾಂಡ್ಗಳು ಏನು ಅವು ಕಾರ್ಯಾಚರಣಾ ಕಮಾಂಡ್ಗಳಾಗಿರ್ತಾರೆ. ಅಂದ್ರೆ ಏನು ಪೂರ್ವ ಅಂದರೆ ಎಲ್ಲಿ?
ವಿಶಾಖಪಟ್ಟಣದಲ್ಲಿವೆ. ಅವು ಆಪರೇಷನಲ್ ಕಮಾಂಡ್ ಅಂತ ಕರಿತಾವೆ. ಅಂದರೆ ಏನಾದರೂ ಕಾರ್ಯಾಚರಣೆಗಳು ಆಯ್ತಪ್ಪ ಅಂತ ಮಾಡ್ತಾ ಹೋಗ್ತೈತಿ. ಅದೇ ರೀತಿ ಈ ದಕ್ಷಿಣ ಕಮಾಂಡ್ ಎಲ್ಲಿ ಕೊಚ್ಚಿನ್ ಅಂತ ಹೇಳಿದ್ವಲ್ಲ, ಅದು ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಅದು ತರಬೇತಿ ಕಮಾಂಡ್ ಏನು ಮಾಡ್ತಾ ಹೋಗ್ತೈತಿ. ಪೂರ್ವ ಮತ್ತು ಪಶ್ಚಿಮ ಕಮಾಂಡ್ಗಳು ಏನಪ್ಪ ಅಂದ್ರೆ ಅವು ಸೀದಾ ಡೈರೆಕ್ಟ್ ಯುದ್ಧ ಏನಾಕೈತಿ ಎಲ್ಲದಕ್ಕೂ. ಆದರೆ ಈ ತರಬೇತಿ ಕಮಾಂಡ್ ಏನು ನೋಡ್ತಾ ಹೋಗ್ತಪ್ಪ ಅಂದ್ರೆ ಕೊಚ್ಚಿನ್ ಒಳಗೆ ನೋಡ್ತಾ ಹೋಗ್ತೀವಿ. ಎಲ್ಲಿ ಆ ಪೂರ್ವ ಮತ್ತು ಪಶ್ಚಿಮ ಕಮಾಂಡ್ಗಳು ಆಪರೇಷನಲ್ ಕಮಾಂಡ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಕೊಚ್ಚಿನ್ ಕಮಾಂಡ್ ಏನಿರ್ತೈತಲ್ಲ, ಇದು ತರಬೇತಿ ಕಮಾಂಡನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಭಾರತೀಯ ನೌಕಾಪಡೆಗೆ 2 ಫ್ಲೀಟ್ಗಳಿವೆ ಅಂತ ಹೇಳ್ತಾ ಹೋಗ್ತಾರೆ. ಫ್ಲೀಟ್ ಅಂದರೆ ನನಗೂ ಗೊತ್ತಿಲ್ಲ, ಏನಾದರೂ ಓದ್ತಿದ್ರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಫ್ಲೀಟ್ ಅಂದರೆ 2 ವಿಭಾಗ ಅಂತ ಕಾಣ್ತೈತಿ. 2 ವಿಭಾಗಗಳಂದ್ರೆ ಪಶ್ಚಿಮದ ಒಂದು ಪ್ಲೇಟ್ ನೋಡೋದಾದ್ರೆ ಅದು ಮುಂಬೈ, ಪೂರ್ವದೊಳಗೆ ನೋಡೋದಾದರೆ ಅದು ವಿಶಾಖಪಟ್ಟಣ ಅಂತಂದು ನೋಡ್ತಾ ಹೋಗ್ತೀವಿ. ಜೊತೆಗೆ ಭಾರತದಲ್ಲಿ ಹಡಗು ನಿರ್ಮಾಣ ಕೇಂದ್ರಗಳನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿನ ಚಿತ್ರ ಕಾಣ್ತದಲ್ಲ, ಇದು ಯಾವುದಪ್ಪ ನೌಕೆ ಅಂದ್ರೆ INS ವಿರಾಟ್. ಸಾಕಷ್ಟು ಅದಾವೆ. ಸಾಕಷ್ಟು ಅಂದರೆ ಭಾಳ ಅಲ್ಲ, ಒಂದು 6-7 ಇರಬೇಕು. ಪಕ್ಕ ಮಾಹಿತಿ ಗೊತ್ತಲ್ಲ. INS ವಿರಾಟ್ ಅಂತ ನೋಡ್ತೀವಿ, INS ವಿಕ್ರಾಂತ್ ಅಂತ ನೋಡ್ತಾ ಹೋಗ್ತೀವಿ. ಮುಂದೆ ಬರೋಣ, ಅವಾಗ ಚರ್ಚೆ ಮಾಡೋಣ. ತರಬೇತಿ ಹಡಗು ನಿರ್ಮಾಣ ಕೇಂದ್ರಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಎಲ್ಲಿಯಪ್ಪ ಒಂದೇದು ವಿಶಾಖಪಟ್ಟಣದೊಳಗೆ ನೋಡ್ತಾ ಹೋಗ್ತೀವಿ. ವಿಶಾಖಪಟ್ಟಣದೊಳಗೆ ನೋಡ್ತಾ ಹೋಗ್ತೀವಿ. ಇದು ಎಲ್ಲಿ ಐತಿ? ಆಂಧ್ರ ಪ್ರದೇಶ ರಾಜ್ಯದೊಳಗೆ ನೋಡ್ತೀವಿ. ಅಲ್ಲಿ ಏನು ನೋಡ್ತಾ ಹೋಗ್ತಪ್ಪ ಅಂದ್ರೆ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅಂತ ನೋಡ್ತಾ ಹೋಗ್ತೀವಿ. ಅಂದ್ರೆ ಭಾರತದಲ್ಲಿರುವಂಥ ಹಡಗು ನಿರ್ಮಾಣ ಕೇಂದ್ರದ ಹೆಸರುಗಳಂದ್ರೆ ಏನಪ್ಪ? ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಎಲ್ಲಿ ನೋಡ್ತಾ ಹೋಗ್ತೀವಿ? ವಿಶಾಖಪಟ್ಟಣದೊಳಗೆ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಮುಂಬೈ ಒಳಗೆ ನೋಡ್ತಾ ಹೋಗ್ತೀವಿ, ಮಜಾಗಾವ್ ಡಾಕ್ ಯಾರ್ಡ್ ಲಿಮಿಟೆಡ್ ಅಂತ ನೋಡ್ತಾ ಹೋಗ್ತೀವಿ. ಅಂದರೆ ಮಜಾಗಾವ್ ಡಾಕ್ ಯಾರ್ಡ್ ಲಿಮಿಟೆಡ್ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗ್ತೀವಿ. ಇನ್ನೊಂದು ಕೋಲ್ಕತ್ತಾದೊಳಗೆ ನೋಡ್ತಾ ಹೋಗ್ತೀವಿ. ಕೋಲ್ಕತ್ತಾದೊಳಗೆ ಯಾವುದು ಆ ಒಂದು ಹಡಗು ನಿರ್ಮಾಣದ ಕೇಂದ್ರ ಹೆಸರು ಏನಪ್ಪ ಅಂದ್ರೆ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಲಿಮಿಟೆಡ್. ಏನದ ಹೆಸರು? ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ಅಂತ ಕರಿತಾ ಹೋಗ್ತೀವಿ. ಕೊಚ್ಚಿ, ಕೇರಳದಾಗಿರುವಂಥ ಕೊಚ್ಚಿ, ಆ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅಂತ ನೋಡ್ತಾ ಹೋಗ್ತೀವಿ. ಗೋವಾದ ಒಂದು ವಾಸ್ಕೋ ಡಿ ಗಾಮಾ ಅಂದ್ರೆ ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್. ಇವು ಹಡಗು ನಿರ್ಮಾಣ ಕೇಂದ್ರಗಳನ್ನು ನೋಡ್ತಾ ಹೋಗ್ತೀವಿ. ಒಟ್ಟು 5 ನಿರ್ಮಾಣ ಕೇಂದ್ರಗಳು ಗೋವಾದೊಳಗೆ ನೋಡ್ತಾ ಹೋಗ್ತೀವಿ, ಮತ್ತು ಕೊಚ್ಚಿನ್ ಒಳಗೆ ನೋಡ್ತಾ ಹೋಗ್ತೀವಿ, ಕೋಲ್ಕತ್ತಾ ಜೊತೆ ಮುಂಬೈ, ವಿಶಾಖಪಟ್ಟಣದೊಳಗೆ ನೋಡ್ತಾ ಹೋಗ್ತೀವಿ. ಮುಖ್ಯವಾಗಿ ಈ ಒಂದು ಹಿಂದೂಸ್ತಾನ್ ಮಜಾಗಾವ್ ನೆನಪಿನಾಗ್ಬಿಟ್ರೆ, ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಎಲ್ಲಿ ನೋಡ್ತಾ ಹೋಗ್ತಾವಪ್ಪ ಅಂದ್ರೆ ವಿಶಾಖಪಟ್ಟಣದೊಳಗೆ, ಮಜಾಗಾವ್ ಶಿಪ್ ಯಾರ್ಡ್ ಲಿಮಿಟೆಡ್ ಎಲ್ಲಿ ಡಾಕ್ ಯಾರ್ಡ್ ಲಿಮಿಟೆಡ್ ಎಲ್ಲಿ ನೋಡ್ತಾ ಅಂದ್ರೆ ಮುಂಬೈದೊಳಗೆ, ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ಎಲ್ಲಿ ನೋಡ್ತಾವಪ್ಪ ಅಂದ್ರೆ ಕೋಲ್ಕತ್ತಾದೊಳಗೆ, ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಕೊಚ್ಚಿನದೊಳಗೆ, ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ವಾಸ್ಕೋ ಡಿ ಗಾಮಾ ಗೋವಾ ರಾಜ್ಯದೊಳಗೆ ನೋಡ್ತಾವೆ. ಹಾಗಾದ್ರೆ ಭಾರತೀಯ ನೌಕಾಪಡೆಯ ಒಂದು ಪ್ರಮುಖ ಯುದ್ಧ ನೌಕೆಗಳ ಬಗ್ಗೆ ನೋಡ್ತಾವೆ. ಅಂದ್ರೆ ಭಾರತದ ಒಂದು ಪ್ರಮುಖ ಯುದ್ಧ ನೌಕೆಗಳು ಯಾವಪ್ಪ ಅಂದ್ರೆ ಭಾರತೀಯ ನೌಕಾಪಡೆಯದಲ್ಲಿ ಬ್ರಿಗೇಡ್ಗಳು ಅಂತ ನೋಡ್ತಾ ಹೋಗ್ತೀವಿ. ವಿಮಾನವಾಹಕ ನೌಕೆಗಳು, ಕಾರ್ವೆಟ್ಗಳು, ಜಲಾಂತರ್ಗಾಮಿಗಳು, ಕ್ರೂಸರ್ ಹಡಗುಗಳು, ಡೆಸ್ಟ್ರಾಯರ್ಸ್, ಇವು ಯುದ್ಧ ನೌಕೆಗಳನ್ನು ಹೊಂದ್ತಾ ಹೋಗ್ತೀವಿ. ಅದೇ ರೀತಿ ಪ್ರಮುಖ ಯಾವಪ್ಪ ಅಂದ್ರೆ INS ಶಿವಾಲಿಕ್, INS ಗೋದಾವರಿ, INS ತ್ರಿಶೂಲ್, INS ಬ್ರಹ್ಮಪುತ್ರ. ಇವೇನು INS ಆಗಲಿತ್ತು ಹೇಳಕತ್ತೀರಿ ಏನ್ರಿ? INS ಅಂತಂದ್ರೆ ಇಂಡಿಯನ್ ನಾವಲ್ ಶಿಪ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಆ ಒಂದು ಶಿಪ್ಪಿಗೆ ಹೆಸರು ಇಟ್ಟಿರ್ತಾರೆ. ಏನಪ್ಪ ಅಂದ್ರೆ INS ಶಿವಾಲಿಕ್ ಅಂತ ಹೆಸರು, INS ಗೋದಾವರಿ, INS ತ್ರಿಶೂಲ, INS ಬ್ರಹ್ಮಪುತ್ರ ಅಂತಂದು ಹೇಳ್ತಾ ಹೋಗ್ತೀವಿ. ಇಲ್ಲಿ ಮುಖ್ಯವಾಗಿ ಈ ಗೋದಾವರಿ, ಶಿವಾಲಿಕ್ಕು, ತ್ರಿಶೂಲ, ಬ್ರಹ್ಮಪುತ್ರ ಇವು ಒಂದು ರೀತಿಯ ನದಿಗಳ ಹೆಸರು ಕಾಣ್ತಾವೆ. ಅಲ್ಲಿ ಪ್ರಮುಖವಾಗಿ ಇವು ಆ ಒಂದು ನೌಕೆಗಳು ಕಂಡುಬರೋದನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಭಾರತವು ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಆ ಯುದ್ಧ ನೌಕೆಗಳನ್ನು ಹೊಂದಿರುವಂಥ ರಾಷ್ಟ್ರಗಳಲ್ಲಿ ಜಗತ್ತಿನ ಎಷ್ಟನೇ ಹೆಗ್ಗಳಿಕೆಗೆ ಹೊಂದಿದಪ್ಪ ಅಂದರೆ 7ನೇ ರಾಷ್ಟ್ರ ಅಂತಂದು ಪ್ರಮುಖವಾಗಿ ಕಾಣ್ತಾ ಹೋಗ್ತೀವಿ. ಅಂದರೆ ಭಾರತದ ಅತ್ಯಾಧುನಿಕ ಮಾಡರ್ನ್ ಇಕ್ವಿಪ್ಮೆಂಟ್ಸ್ ಅಂತ ಕರಿತಾ ಹೋಗ್ತಿಲ್ಲ, ಯುದ್ಧ ನೌಕೆಗಳು ಹೊಂದಿರುವಂಥ ರಾಷ್ಟ್ರಗಳಿಗೆ ಪ್ರಪಂಚದೊಳಗೆ ಎಷ್ಟನೇ ಸ್ಥಾನಪ್ಪ ಅಂದರೆ 7ನೇ ಸ್ಥಾನವನ್ನು ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ಈ ಒಂದು ಭಾರತೀಯ ನೌಕಾಪಡೆಯ ಒಂದು ತರಬೇತಿ ಕೇಂದ್ರಗಳನ್ನು ನೋಡೋದಾದ್ರೆ ಎಲ್ಲಿ ನೋಡ್ತಾ ಹೋಗ್ತಪ್ಪ ಅಂದ್ರೆ ಇಂಡಿಯನ್ ನಾವಲ್ ಅಕಾಡೆಮಿ ಎಲ್ಲಿ ನೋಡ್ತಾ ಹೋಗ್ತಂದ್ರೆ ಎಜಿಮಲಾ ಅಂದ್ರೆ ಕೇರಳ ರಾಜ್ಯದೊಳಗೆ ನೋಡ್ತಾ ಹೋಗ್ತೀವಿ. INS
ಶಾಂತವಾನ ವಿಶಾಖಪಟ್ಟಣದೊಳಗೆ ನೋಡ್ತಾ ಹೋಗ್ತೀವಿ. INS ಚಿಲ್ಕ ಒಡಿಶಾದೊಳಗೆ ನೋಡ್ತಾ ಹೋಗ್ತೀವಿ. INS ಶಿವಾಜಿ ಲೋನಾವಾಲ ಅಂದ್ರೆ ಮಹಾರಾಷ್ಟ್ರ ರಾಜ್ಯದೊಳಗೆ ನೋಡ್ತಾ ಹೋಗ್ತೀವಿ. ಎಲ್ಲಪ್ಪ ಇಂಡಿಯನ್ ನಾವಲ್ ಅಕಾಡೆಮಿ ಎಲ್ಲಪ್ಪ ಅಂದ್ರೆ ಎಜಿಮಲ ಕೇರಳ. INS ಶಾತವಾಹನ ವಿಶಾಖಪಟ್ಟಣ ಮಹಾರಾಷ್ಟ್ರ. INS ಚಿಲ್ಕ ಅಂದ್ರೆ ಒಡಿಶಾ. INS ಶಿವಾಜಿ ಲೋನಾವಾಲ ಅಂದರೆ ಮಹಾರಾಷ್ಟ್ರ ರಾಜ್ಯದೊಳಗೆ ಈ ಒಂದು ತರಬೇತಿ ಕೇಂದ್ರಗಳನ್ನು ನೋಡ್ತಾವೆ. ಹಾಗಾದರೆ ಈ ಒಂದು ಹೆಂಗ್ರಿ ಸರ್ ಈ ಭೂಸೇನೆಯ ಒಂದು ದಿನ ಅಂತ ಕರೆದಲ್ಲ, ಅದೇ ರೀತಿ ನೌಕಾಪಡೆ ದಿನ ಇರ್ತೈತಿ ಏನಂತ ಕೇಳಿದಪ್ಪ ಅಂದ್ರೆ ನೌಕಾಪಡೆಯೂ ದಿನ ಇರ್ತೈತಿ. ಯಾವಾಗಪ್ಪ ಅಂದ್ರೆ ಡಿಸೆಂಬರ್ 4ನೇ ತಾರೀಕು ನೌಕಾಪಡೆಯ ದಿನ ಅಂತ ಕರಿತಾವೆ. 2025 TET ಒಳಗೆ ಈ ಪ್ರಶ್ನೆ ಆಗಿತ್ತು. ನಾನು ಗೊಂದಲ ಮಾಡ್ಕೊಂಡು 15 ಅಂತಂದು ಆಯ್ತು ಬಂದೆ. ಏನು ಮಾಡೋಕೆ ಓದೊಂದು ಮಾರ್ಕ್ಸ್ ಅಂದ್ರೆ ಡಿಸೆಂಬರ್ 4ನೇ ತಾರೀಕು ಅಂತ ಕರಿತಾವಪ್ಪ ಅಂದ್ರೆ ಭಾರತೀಯ ನೌಕಾಪಡೆ ದಿನ ಅಂತಂದು ಕರಿತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಸಂಪೂರ್ಣವಾದಂಥ ನೌಕಾಪಡೆಯ ಬಗ್ಗೆ ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಇಷ್ಟ ಆಯ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.